ಕಲರ್ ಕಲರ್ ಮೊಟ್ಟೆ ನೀವು ನೋಡಿದ್ದೀರಾ? ಬರು ನೋಡಿ, ಹೂವಿನ ಗಿಡದ ಬುಡದಲ್ಲಿ ಅಮ್ಮ ಮಗ ಕೊಳ್ಳಿ ಇಲ್ಲಿದ್ದಾನೆ. ಡಿಂಗಿ ನಿನ್ನೆ ಬಂದ. ಹಾಯ್ ಎಲ್ರಿಗೆ ಸಹ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಹಂದಿ ಚಂದ ಇದ್ದ ಬಿಳಿ ಬಿಳಿಯಾಗಿ. ಅವನೀಗ ಮಸಿಯಲ್ಲಿ ಮಲಗುದಾಯ್ತಾ. ಮಸಿಯಲ್ಲಿ ಅಂದರೆ ಬಚ್ಚಲಿದು ಒಲೆ ಉಂಟಲ್ಲ, ಚಳಿಗೆ ಅಲ್ಲಿ ಮಲಗುದು. ಹಾಗೆ ಇಲ್ಲೆಲ್ಲ ಕಪ್ಪು ಕಪ್ಪು ಮಾಡ್ಕೊಂಡಿದ್ದಾನೆ. ಅಂದರೆ ನನ್ನ ಫೋನಲ್ಲಿ ಅಷ್ಟು ಗೊತ್ತಾಗೋದಿಲ್ಲ, ಎದುರಿಂದ ನೋಡುವಾಗ ಕೈಯೆಲ್ಲ ಕಪ್ಪು ಕಪ್ಪು ಮಾಡ್ಕೊಂಡು ನಿಂತಿದ್ದಾನೆ. ಚಿತ್ರ ಆಗಿದ್ದಾನೆ. ಈಗ ಬೆಕ್ಕುಳಿಗೆ ಇಷ್ಟು ರೋಮ ಇದ್ದರೂ ಚಳಿ ಆಗ್ತದೆ. ಇವರು ಉಂಟಲ್ಲ ಬಚ್ಚಲಿನ ಒಳಗಡೆ ಹೋಗಿ ಮಲಗುದು. ಇವನು ಶಂಭು ಅಮ್ಮ ಎಲ್ಲ ಒಟ್ಟಿಗೆ. ಇವರು ನೋಡಿ ಅಮ್ಮನೊಟ್ಟಿಗೆ ಇಬ್ಬರು ಒಟ್ಟಿಗೆ ಇರ್ತಾರೆ. ಕಜ್ಜೋನಿ ಎಲ್ಲಿಯಾದರೂ ಬಿಟ್ಟು ಬರುದು ಇವಳು ಅಂತ. ಅವನ ಅಂಗಳದಲ್ಲಿ ಒಂದು ಕಡೆ ಮೂಲೆಯಲ್ಲಿ ಆಟಾಡ್ತಾ ಇದ್ದಾನೆ. ಸೀತಾಫಲ ಮರಕ್ಕೆ ಹತ್ತುದೆಲ್ಲ. ಇಟ್ಕೊಳ್ಳಿ, ಇಲ್ಲಿ ನೋಡಿ ಕಜ್ವಿ ಓಡುದು. ನನ್ನ ಕಜ್ಜು ಕಜ್ಜು ಇಟ್ಕೊಳ್ಳಿ, ಎಲ್ಲಿದ್ದಾನೆ ಕಜ್ಜು? ರಾಮಫಲ ಕೊಯ್ತಿ? ಓಹೋ ಬಳ್ಳಿಲ್ಲ ಕಚ್ಚೋದು. ಕಜ್ಜು ಬಾಯಿಲಿ. ಕಜ್ಜು ಅಂತ ಗೊತ್ತುಂಟ, ನಮ್ಮ ಮನೆಯಲ್ಲಿ ಡಿಂಗ ಮತ್ತು ರಿಂಗ ಅಂತ ಇಬ್ಬರು ಸೇಮು ಬೆಕ್ಕಿದ್ದಾರಲ್ಲ, ಒಂದೇ ಏಜ್ ಅವರು, ಅಣ್ಣ ತಮ್ಮಂದರು. ಅದರಲ್ಲಿ ರಿಂಗಿ ಮನೆಯಲ್ಲೇ ಇರ್ತಾನೆ. ಡಿಂಗಿ ಕಾಣೆಯಾಗಿದ್ದು ಒಂದು 10-15 ದಿವಸ ಆಗಿತ್ತು. ಅವನು ಇರಲೇ ಇಲ್ಲ. ಬಹುಶಃ ನಾನು ಅಂದ್ಕೊಂಡೆ ಅವನು ಹೋಗಿಬಿಟ್ಟಿದ್ದಾನೆ, ಇನ್ನು ಬರೋದಿಲ್ಲ ರಿಟರ್ನ್ ಅಂತ. ಅವನು ಬಂದಿದ್ದಾನೆ ಆಯಿತಾ. ನಾನು ನಿಮೀಗ ಕರ್ಕೊಂಡೋಗಿ ತೋರಿಸ್ತೀನಿ. ಇಟ್ಕೊಳ್ಳಿ, ಇಲ್ಲಿದ್ದಾನೆ. ಡಿಂಗಿ ನಿನ್ನೆ ಬಂದ ಹಾಗೆ ಒಂದು ಬೌಲ್ ಊಟ ಮಾಡಿದ್ದಾನೆ. ನಿನ್ನೆ ಸಂಜೆ ತಲುಪಿದ್ದೀವ. ಮತ್ತು ಬೆಳಿಗ್ಗೆ ಹಾಲು ಕರಿಲಿಕ್ಕೆ ಸಹ ಬಿಡಲಿಲ್ಲ. ಹಾಲು ಕರಿಯುವ ತನಕ ಕಾಯ್ತಾನೇ ಇದ್ದ ದನದ ಹತ್ತಿರವೇ. ಹಾಲು ಕರೆದ ಹಾಗೇ ಕುಡಿಲಿಕ್ಕೆ ಓಡಿ ಬಂದೇನೆ. ಇದು ನೋಡಲಿಕ್ಕೆ ರಿಂಗಿನೇ, ಆದರೆ ರಿಂಗಿ ಅಲ್ಲ, ಡಿಂಗಿ. ಅಪರೂಪಕ್ಕೆ ಬಂದಿದ್ದಾನೆ. ಹಾಗೆ ಒಂದು ವಿಡಿಯೋ ಮತ್ತು ಒಂದು ಫೋಟೋ ತಗೊಂಡು ಬಿಡುವ ಅಂತ, ಇಲ್ಲದ್ರೆ ಇವ ಸಿಗೋದಿಲ್ಲ ನನಗೆ. ಅದಕ್ಕೆ ಈಗ ರಿಂಗಿ ಇಲ್ಲ, ರಿಂಗಿ ಎಲ್ಲೋ ಹೊರಗೆ ಹೋಗಿದ್ದಾನೆ. ಬೆಳಿಗ್ಗೆ ಇದ್ದ, ಈಗ ಇಲ್ಲ. ಹಾಗೆ ಇಲ್ಲಾಂದರೆ ಇಬ್ಬರನ್ನು ಒಟ್ಟಿಗೆ ಇದ್ದು ತೋರಿಸ್ತಿದ್ದೆ ನಿಮಗೆ. ಇಬ್ಬರು ಒಟ್ಟಿಗೆ ಇರೋದಿಲ್ಲ. ಅವನ ನೋಡಿದರೆ ಇವ ಓಡ್ತಾನೆ, ಇವ ಹೆದರುವವ. ಅವನಿಗೊಂದು ಇಲ್ಲಿ ಚುಕ್ಕಿ ಉಂಟು, ಹಾಗೆ ನನಗೆ ಗೊತ್ತಾಗೋದು. ಬರು ನೋಡಿ, ಹೂವಿನ ಗಿಡದ ಬುಡದಲ್ಲಿ ಅಮ್ಮ ಮಗ. ಕ್ಯೂಟಲ್ಲ? ಚಳಿ ಕಾಯಿಸ್ತಾ ಮಲಗುದು. ಕಜ್ವಿ ಕಜ್ವಿ, ನೀ ಎಂತ ನೋಡ್ಲಿಕ್ಕೆ ಬಂದದ್ದು? ಅವನ ಹತ್ರ ಅಮ್ಮ ಇದ್ದಾಳೆ. ಅಯ್ಯೋ, ಒಂದು
ಇವನು ಗಣ್ಣಿಯೊಟ್ಟಿಗೆ ಹೋಗಿದ್ದ ರೋಡಿಗೆ ಆಫೀಸಿಗೆ ಹೋಗುವಾಗ ಅವರನ್ನು ಬಿಡ್ಲಿಕ್ಕೆ ಹೋಗಿದ್ದ. ಟಿಂಕಿ ಮಾತ್ರ ಇದ್ದ ಮನೆಯಲ್ಲಿ. ಸ್ವಲ್ಪ ಈಗ ಬಂದದ್ದ ಅಂತ. ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಈಗ ಒಮ್ಮೆ ದನಗಳ ಹತ್ರ ಬಂದೆ ಬದಲಿಸಿ ಹೋಗುವ ಅಂತ. ಆಗಲೇ ಕಟ್ಟಿದ್ದುಂಟು, ಕಟ್ಟಿದ ಮೇಲೆ ಈಗ ಒಮ್ಮೆ ಬದಲಿಸಲಿಕ್ಕೆ ಬಂದದ್ದು. ಇವತ್ತು ಅಪ್ಪ ಕೂಡ ಬಂದಿದ್ದರು, ಹಾಗೆ ಒಂದು ಸ್ವಲ್ಪ ದೂರದಲ್ಲಿ ಕಟ್ಟಿದ್ದು. ಸ್ವಲ್ಪ ಸೊಪ್ಪು ಜಾಸ್ತಿ ಇರುವಲ್ಲಿ ಯಾವಾಗಲೂ ಕೂಡ ಅವ್ರ ಮನೆ ಹತ್ರವೇ ಮೇಯೋದು. ಈಗಲೇ ಬೇಸಿಗೆಗಾಲದಾಗೆ ಆಗಿದೆ, ಹುಲ್ಲೆಲ್ಲ ಎಂತ ಇಲ್ಲ. ಆದರೂ ಅವರಿಗೆ ಖುಷಿ ಇರುವಲ್ಲಿ ಹೋಗ್ತಾರಲ್ಲ, ಅಲ್ಲೇ ಕಟ್ಟಿ ಬರ್ತಿದ್ದದು. ಇವತ್ತು ಅಪ್ಪ ಬಂದರು ಅಂತೇಳಿ ಸ್ವಲ್ಪ ದೂರ ಕರ್ಕೊಂಡು ಬಂದದ್ದು. ನಿಮ್ಮ ಮನೆಗೆ ಹೋಗೋದು. ಕಾಯೋದು ನೋಡಿ ನನಗೆ ರೋಡಲ್ಲಿ ಪಾಪ. ನಾನು ದನಗಳನ್ನು ಬದಲಿಸಿ ಬರೋ ತನಕ ಕಾಯುವುದಿವ ಹೀಗೆ ಕೂತು. ಚಿಗಿ ಇವ ನೋಡಿ, ಇವ ನಮ್ಮ ರಿಂಗ, ಅವ ಡಿಂಗ. ಇಬ್ಬರು ಒಂದೇ ಥರ ಅಲ್ಲ ನೋಡಲಿಕ್ಕೆ. ಇವ ಶಂಭು, ಇವನಿಗೆ ಉದ್ದ ಕೂತು ಉಂಟು. ಮತ್ತು ನಮಗೆ ಗೊತ್ತಾಗ್ತದಲ್ಲ ನಮ್ಮ ಶಂಭು ಎಷ್ಟು ಹೆದ್ರಿಕೆಯಲ್ಲಿ ತಿನ್ನೋದು ನೋಡಿ, ಯಾಕಂದರೆ ಹೊಡಿತಾನೆ ಅಂತ. ಇಲ್ಲೊಂದು ಪೆಟ್ಟೆಲ್ಲ ಮಾಡ್ಕೊಂಡು ಬಂದಿದ್ದಾನೆ ನೋಡಿ ಅಂತೆ ಕಾಲಿಗೆಲ್ಲ. ಅಪ್ಪ ಕಜ್ಜವನ್ನು ಕರಿಯೋದು, ಕಜ್ಜಿ ಹೊರಗೆ ಆಟಾಡ್ತಾ ಇದ್ದಾನೆ. ಚಾಕಿ ಕರಿಯೋದು, ಅವ ಬರೋದಿಲ್ಲ ಚಾಕಿ ಎಲ್ಲ, ಇನ್ನು ದೊಡ್ಡ ಆಗಬೇಕಷ್ಟೇ. ಚಹಾ ಕುಡಿತಿದ್ದೇವೆ, ಇವರಿಗೆ ಎಲ್ಲ ರಸಕ್ಕೆಲ್ಲ ಹಾಕಿ ಆಯಿತು. ಹಾಂ ಯೋ ಜೋಡ್ತಲ್ಲೋ ತೋ ಪೆಟ್ಟು ಕಾಣ್ತಲ್ಲೋ. ಅಪ್ಪನಿಗೆ ಗೊತ್ತಿಲ್ಲ, ಅಪ್ಪ ಯಾವಾಗಲೂ ಅಷ್ಟೇ, ಅವನು ಪೆಟ್ಟು ತಿನ್ನುವವನು, ಇವನು ಪೆಟ್ಟು ಹೊಡಿಯುವವನು ಅಂತ. ಅಪ್ಪ ಇವನ ಹತ್ರ ಮಾತಾಡೋದು ಕಜ್ವಿ ಹತ್ರ. ಬಂದೆ ಈಗ ಆಟಾಡಿ ಎಲ್ಲ. ಅಮ್ಮ ಅವನ್ನ ನೆಕ್ಕಿ ಹೀಗೆ ಮಾಡಿಟ್ಟಿದ್ದಾಳೆ ನೋಡಿ. ಎಲ್ಲ ಗೋಲ್ಡೇ ಎಲ್ಲ ನಮ್ಮ ಮನೆಯಲ್ಲಿ ಗೋಲ್ಡನ್ ಬೇಕುಗಳು. ತೋಟಕ್ಕೆ ಬಂದ ಹುಲ್ಲಿಗೆ ನಾನು ಲಾಸ್ಟ್ ಟೈಮು ವಾಟರ್ ಲಿಲ್ಲಿದು ಗಿಡ ನೆಟ್ಟಿದ್ದೆ, ನಿಮಗೆ ನೆನಪಿರ್ಬೋದು. ಅದೆಲ್ಲ ಹರಡ್ತಾ ಉಂಟು, ಅಂದರೆ ಸಾಯಲಿಲ್ಲ ನೋಡಿ. ಇಲ್ಲಿ ಮತ್ತು ಕೋಳಿ ಇಲ್ಲಿ ಇದು ಅಲ್ಲಿ ಒಂದು ಕಡೆ ಉಂಟು. ಮತ್ತೊಂದು ಅದರಲ್ಲಿ ಒಂದು ಎಲೆ ಸಹ ಇರಲಿಲ್ಲ, ಅದರಲ್ಲಿ ಎಲೆ ಸಹ ಬಂದಿದೆ. ಒಂದು ನಿಮಿಷ ಇಲ್ಲಿ ನೋಡಿ ಅಂತ. ಅದು ಇಲ್ಲಿ ಗಿಡ ನೆಟ್ಟಿದ್ದೇನೆ ನೀರು ಹತ್ತಿರವೇ. ಅದರದ್ದು ಮೊದಲದು ಚಿಗುರು ಬಂದಿದೆ, ಆದರೆ ಗೊಬ್ಬರ ಇಲ್ಲದೆ ಬೇಗ ಬೇಗ ಬೆಳೀತಿಲ್ಲ ಅಂತ ಅನಿಸ್ತದೆ ನನಗೆ. ಎಂತಾದರೂ ಹಾಕಬೇಕಂದ್ರೆ ಈ ಹರಿಯುವ ನೀರಿಗೆ ಎಂತ ಹಾಕೋದು ಅಂತ ಸಹ ಗೊತ್ತಿಲ್ಲ. ಆದದ್ದು ಆಗ್ತದೆ ಅಂತ ಬಿಟ್ಟಿದ್ದೇನೆ. ಒಂದು ಕಟ್ಟ ಹಿರಿದೆ, ಸುಮಾರು ದೂರ ಹಿರಿದಾದ್ಮೇಲೆ ಒಂದು ಕಟ್ಟ ಹುಲ್ಲಾಯಿತು. ನಾನು ಹುಲ್ಲಿಡೋಕ್ಕಿಂತ ಮುಂಚೆ ಈ ಥರ ಬಾಳೆ ಎಲೆಯನ್ನು ಇಟ್ಟು ಅದರ ಮೇಲೆ ಹುಲ್ಲಿಡೋದು, ಯಾಕಂದರೆ ಕೊಂಡೋಗಲಿಕ್ಕೆ ಸುಲಭ ಆಗ್ತದೆ ಅಂತ, ಮತ್ತು ಅಡ್ಡ ಎಲ್ಲ ಸಿಗೋದಿಲ್ಲ ಅಂತ. ಇಲ್ಲಿ ನೋಡಿ ಎಂಥದ್ದು ಒಂದು ಉಂಟು, ಕಲ್ಲರ್ ಮೊಟ್ಟೆ ಉಂಟು ನೋಡಿ ಅಂತೆ. ಯಾವುದರದ್ದು ಅಂತ ಗೊತ್ತಿಲ್ಲ. ಇದು ನಾವು ಚಿಕ್ಕ ಇರುವಾಗ ಶಾಲೆಗೆ ಹೋಗುವಾಗ ಸ್ಟಿಕ್ಕರ್ ಇಡ್ತಿದ್ವಿ ಅಲ್ಲ, ಸೇಮ್ ಅದೇ ಥರ ಉಂಟು. ಕಲರ್ ಸ್ಟಿಕ್ಕರ್ ಜಾತ್ರೆಗೆಲ್ಲ ಬರ್ತದೆ, ಮತ್ತು ಅಂಥದ್ರಲ್ಲಿ ಸುಮಾರು ಕಲರ್ ಇರ್ತದೆ. ನಾವು ಶಾಲೆಗೆ ಹೋಗುವಾಗ ಇಡ್ತಿದ್ವಿ, ಪ್ರೈಮರಿ ಹೈಸ್ಕೂಲೆಲ್ಲ ಇರುವಾಗ. ನಿಮಗೆ ನೆನಪುಂಟಾ ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ಉಂಟಲ್ಲ ಇದು. ಆದ್ದರಿಂದ ಇದನ್ನು ಕಟ್ ಮಾಡಿ ತೆಗೆದೆ. ಬಹುಶಃ ಎಲ್ಲಾದರೂ ಬದುಕುದಂತಿದ್ರೆ ಯಾವುದಾದ್ರೂ ಕೀಟ ಇರ್ಬೋದು, ಹಾಗೆ ಅದು ಅದರ ಕೆಳಗಡೆ ಇಡುವ ಅಂಥೇಳಿ ತೆಗೆದೆ. ಮತ್ತು ಅದು ಹುಲ್ಲಿಟ್ಟ ಮೇಲೆ ಹುಡಿಯಾದರೆ ಕಷ್ಟ ಅಲ್ಲ. ಹುಲ್ಲೊಂದು ಕಟ್ಟಾಯಿತು, ಕಟ್ಟಿಟ್ಟಿದ್ದೇನೆ. ಅಪ್ಪವು ಇಲ್ಲೇ ಸೊಗೆ ಇಳಿತಾ ಇದ್ದಾರೆ, ಹಾಗೆ ಅವ್ರನ್ನ ಬರಲಿಕ್ಕೆ ಹೇಳಿದ್ದಾನೆ. ಅಷ್ಟೊತ್ತಗ ನನಗೆ ಸುಮಾರು ಅಡಿಕೆ ಸಿಕ್ಕಿದೆ. ಒಂದೊಂದು ಕಡೆ ರಾಶಿ ಹಾಕಿದ್ದೇನೆ, ನಾನು ಎಲ್ಲ ಒಂದೇ ಕಡೆಗೆ ರಾಶಿ ಹಾಕಿ ಬಿಡ್ತೇನೆ ಅಂತ. ಇಷ್ಟು ಅಡಿಕೆ ಸಿಕ್ಕಿತ್ತು. ಅದು ಇಷ್ಟು ಪೋರ್ಷನಲ್ಲಿ ಮಿಷಿನಲ್ಲಿ ಹಿಡಿದ್ರೆ ಈ ಥರ ಅಡಿಕೆ ಸಿಗ್ತದಾ ಅಂತ ನಂಗೆ ಕಮೆಂಟಲ್ಲಿ ಹೇಳಿ. ಒಮ್ಮೆ ಮಿಷಿನಲ್ಲಿ ಹಿಡಿದಾದ್ಮೇಲೆ ಅಡಿಕೆ ಸಿಗ್ತದೆ ಹೌದು. ಹುಲ್ಲೊಳಗಿರುವ ಅಡಿಕೆ ಉಂಟಲ್ಲ, ಈ ಥರ ಒಣಗಿ ಕಪ್ಪಾಗಿರ್ತದೆ. ಅದು ಮಿಷಿನ್ ಸಿಕ್ಕಿ ಫುಲ್ಲು ಸುಳಿಲಿಕ್ಕಾಗದ ಶೇಪಿಗೆ ಬರ್ತದಂತೆ. ಹೌದಾ ಅಂತ ನನಗೆ ಹೇಳಿ, ಮಿಷನ್ ಯೂಸ್ ಮಾಡುವವರು. ನನಗೆ ಸಹ ಗೊತ್ತಿಲ್ಲ, ಫ್ಯೂಚರಲ್ಲಿ ಮಿಷಿನ್ ತೊಗೊಂಡಾಗ ಈ ಥರ ಅಡಿಕೆ ಸಿಗ್ತದಾ ಇಲ್ಲ ಆ ಥರ ಸಿಗ್ತದೆ ಸುಳಿಲಿಕ್ಕಾಗದ್ದು ಅಂತ ಗೊತ್ತಾಗಬೇಕಷ್ಟೆ ನನಗೆ. ಇವರು ಮೂವರು ನೋಡಿ, ಆ ಡಿಂಗಿ ನಿನ್ನೆ ಬಂದಿದ್ದಾನಲ್ಲ, ಇವನು ಇದ್ದವರಿಗೆಲ್ಲ ಹೀಗೆ ಮಾಡ್ತಿದ್ದಾನೆ. ಟಿಂಕಿಗಂತೂ ಒಳ್ಳೆ ಕಂಪೆನಿವ. ಚಿಂಕಿಯು ಓಯ್ ಹಾಂ
ಒಂದು ಶೇಲೆ ನೋಡಿ ಅಂತೆ. ಹಾಂ, ನಂದಿ ಸಹ ಅಷ್ಟು ಮಾಡ್ತಿಲ್ಲ. ಟಿಂಕು, ದನಗಳನ್ನು ಕರ್ಕೊಂಡು ಬಂದೆ. ಸಂಜೆ ಆಗುವಾಗ ನೋಡಿ ವೆದರ್ ಚಂದಲ್ಲ.